ಅಂದರೆ ಎಂಡಿಂಗಲ್ಲಿ ಇರೋದು ಸ್ವಲ್ಪ ನಿಮಗೆ ಸರಿಯಾಗಿ ಬರ್ನ್ ಆಗಿಲ್ಲ ಅಂದರೆ ಕ್ವಾಲಿಟಿ ಸ್ವಲ್ಪ ಇಶ್ಯೂಸ್ ಬರುತ್ತೆ. ದೀಸ್ ಕ್ವಾಲಿಟಿ ಇಶ್ಯೂಸ್ ಬರೋದಿಲ್ಲ. ಆದ್ರಿಂದ ಇದು ಬ್ರಿಕ್ ಮೇಸನ್ರಿನಾದ್ರೂ ಮಾಡ್ಬೋದು, ಬ್ಲಾಕ್ ಮೇಸನ್ರಿನಾದ್ರೂ ಮಾಡ್ಬೋದು. ಬ್ಲಾಕ್ ಅಂದರೆ ನಿಮಗೆ ಸ್ವಲ್ಪ ಬಿಗ್ಗರ್ ಸೈಜಸ್ ಅಲ್ಲಿ ಬರುತ್ತೆ. CC ಬ್ಲಾಕ್ಸ್ ಅಂತ ಹೇಳ್ತೀವಿ, ಅಂದರೆ ಸಿಮೆಂಟ್ ಕಾಂಕ್ರೀಟ್ ಬ್ಲಾಕ್ಸ್ ಅಂತಾನೆ ಹೇಳ್ತೀವಿ. ಅಂದರೆ ಇದು 6 inches ಬರುತ್ತೆ. ದಿಸ್ ಇಸ್ 9 inches ವಾಲ್. ಇಫ್ ಒಬ್ಬರ ಸೈಟ್ ಚಿಕ್ಕದಿದೆ ಅಂದರೆ 9 inches ವಾಲ್ ಹೋದಾಗ ಸ್ವಲ್ಪ ಸ್ಪೇಸ್ ಕಂಜೆಸ್ಟ್ ಆಗುತ್ತೆ. ಈಗ ಮೇಜರ್ಲಿ ನಮ್ದೆಲ್ಲ ಫ್ರೇಮ್ಡ್ ಸ್ಟ್ರಕ್ಚರ್ ಇರುತ್ತೆ. ಮುಂಚೆ ಹೆಂಗೆ ಅಂದರೆ ಬ್ರಿಕ್ ಕನ್ಸ್ಟ್ರಕ್ಷನ್ ಮಾಡಿದ್ರೇನೆ ಸ್ಟ್ರಾಂಗು ಬಿಲ್ಡಿಂಗು, ಇಲ್ಲ ಅಂದರೆ ಬ್ಲಾಕ್ ಅನ್ನೋದು ಯೂಸೇ ಮಾಡ್ತಿರಲಿಲ್ಲ ಬಿಫೋರ್ ದಟ್. ಅವಾಗೆಲ್ಲ ಲೋಡ್ ಬೇರಿಂಗ್ ವಾಲ್ಸ್ ಅಂತ ಹೇಳ್ತೀವಿ, ಅಂದರೆ ಟೋಟಲ್ ವಾಲ್ ಮೇಲೇ ಲೋಡ್ ಬೀಳೋದು. ಇವಾಗ ಆಗಿಲ್ಲ, ಟೋಟಲ್ ಪಿಲ್ಲರ್ ಅಂಡ್ ಬೀಮ್ ಕನೆಕ್ಟ್ ಆಗಿರುತ್ತೆ. ಅಂದರೆ ಆ ಫ್ರೇಮ್ ಮೇಲೆ ಲೋಡ್ ಬೀಳ್ತಾ ಇರುತ್ತೆ. ದೀಸ್ ಆಲ್ ಪಾರ್ಟಿಷನ್ ವಾಲ್ಸ್. ಆದ್ರಿಂದ ಯಾವುದೇ ತಗೊಂಡ್ರಿ ದಟ್ ಗೋಯಿಂಗ್ ಗುಡ್, ಅಪ್ರೂವ್ಡ್ ಎರಡೂ. ಅಂದ್ರೆ ಬ್ಲಾಕ್ ಕನ್ಸ್ಟ್ರಕ್ಷನ್ ಆದ್ರೂ ಮಾಡ್ಬೋದು, ಬ್ರಿಕ್ ಆದ್ರೂ ಮಾಡ್ಬೋದು. ಅವ್ರಿಗೆ ಕನ್ಫ್ಯೂಷನ್ ಇದ್ದಿದ್ದು ಕ್ಲಿಯರ್ ಆಯ್ತು. ಮತ್ತೆ ಯಾವ ಕ್ವಾಲಿಟಿನ ಯೂಸ್ ಮಾಡಬೇಕು ಅಂತಾನು ಕೂಡ ಇಲ್ಲಿ ಬಂದ್ರೆ ಅವರು ಚೂಸ್ ಮಾಡಬಹುದು. ಸ್ಯಾಂಪಲ್ಸ್ ಇರುತ್ತೆ, ಓಕೆ, ಸ್ಯಾಂಪಲ್ ಎಲ್ಲ ನೋಡಬಹುದು. ಎಸ್, ಅಂದ್ರೆ ಈಗ ನಾವು ಬ್ಲಾಕ್ ಕೊಟ್ಟಿದೀವಿ ಅಂದ್ರೂ ಇದ್ರದ್ದು ಕಂಪ್ರೆಸಿವ್ ಸ್ಟ್ರೆಂತ್ ಏನಿರುತ್ತೆ, ದಿಸ್ ಇಸ್ ಫಿನಿಶಿಂಗ್ ಹೇಗಿರುತ್ತೆ, ಅಂದ್ರೆ ಇದ್ರಲ್ಲಿ ನೋಡಿ ನಿಮ್ ಕ್ವಾಲಿಟಿ ಅಂಡ್ ವೆಯ್ಟ್, ನಿಮ್ಗೆ ಇದನ್ನ ಎತ್ತಕ್ಕೆ ಆಗಲ್ಲ, ಆ ತರ ವೆಯ್ಟ್ ಇದೆ ಅದು. ಆ ಥರ ಹೋದಾಗ ನಿಮ್ಗೆಲ್ಲ ಮೆಟೀರಿಯಲ್ ಸೆಲೆಕ್ಷನ್ಸ್ ಇಲ್ಲೇ ಸಿಗುತ್ತೆ. ನೆಕ್ಸ್ಟ್ ಮನೆ ಬಂದಾಗ ಮೇನ್ ಇಂಪಾರ್ಟೆಂಟ್ 2 ಮುಗೀತು. ನೆಕ್ಸ್ಟ್ ಅಂತ ಬಂದಾಗ ಟೈಲ್ಸು, ಗ್ರಾನೈಟು, ಅದು ಕನ್ಫ್ಯೂಷನ್ ಇರುತ್ತೆ. ಕಲರ್ ಕಾಂಬಿನೇಷನ್ನು, ಡಿಸೈನು, ನಿಮ್ಮಲ್ಲಿ ಯಾವ ರೀತಿ ಎಲ್ಲ ಡಿಸೈನ್ ಅಲ್ಲಿ ಇಲ್ಲಿ ಬಂದಾಗ ಅವ್ರು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಚೂಸ್ ಮಾಡ್ಬೋದು.